ಮಗ ನಾಚ್ಕೊಂತಾನೆ. ಒಳಗಡೆ ಏನಾಯ್ತು? ಮಂಚ ತುಂಬಾ ಸ್ಟ್ರಾಂಗ್ ಇದೆ, ಮುರಿಯೋದೇ ಇಲ್ಲ. ಮಗ ಇವನು ಹೋಯ್ತಾರ ಫೋರ್ಸ್ ನೋಡ್ರೆ ಪಕ್ಕ ಮಂಚ ಮುರಿತಾನೆ. ಮುರಿಬಹುದು. ಗಿಲ್ಲ ಗಿಲ್ಲಿ ಗಿಲ್ಲಕ್ಕ ಕಾಲಿಗೆ ಕ್ಷಣ. ಹುಷಾರು, ಸೊಂಟ ಉಳ್ಕದು. ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ. ನನಗೊಂದು ಸ್ವಲ್ಪ ಭಯ ಜಾಸ್ತಿ. ಹುಲಿನ ನೋಡಿ ಜಿಂಕೆ ಹೆದರ್ಕೋಬೇಕು, ಹುಲಿ ಯಾಕೆ ಹೆದರ್ಕೋಬೇಕು? ಹಾಗಿದ್ರೆ ಇವಾಗ ಬೇಟೆ ಶುರು. ಹೆಂಗ್ ಶುರು ಮಾಡ್ಲಿ? ಕಣ್ಮುಚ್ಚಿ ನಾನೇ ಶುರು ಮಾಡ್ತೀನಿ. ಯಾರು ಇಲ್ವೇನ್ರ ನನ್ ಮಕ್ಳ? ಪ್ಲೀಸ್ ಅಕ್ಕ, ಸೇಮ್ ಟು ಸೇಮ್. जंगल में सिंगल शेर नाम है उसका बब्बर शेर. ಮಗ ನಾನು ಲೇಟ್ ಆಗಿ ಹೋದ್ರು ಲೇಟೆಸ್ಟ್ ಆಗಿ ಯಾಕೆ ಹೋಯ್ತಾ ಇದೀನಿ ಹೇಳು? ನನ್ನ ಪರ್ಫಾರ್ಮೆನ್ಸ್ ನೋಡಕ್ಕೆ ಅಂತ ನನ್ನ ಫ್ಯಾನ್ಸ್ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಕಣ. ನೋಡ್ರ ಒಳಗಡೆ ಹೋದ್ಮೇಲೆ ತುಂಬಾ ಸೌಂಡ್ ಆಗ್ಬೋದು, ಆಗುತ್ತೆ. ನೀವು ಏನು ಹುಡ್ಕೋಬೇಡಿ. ಮೇ ಐ ಕಮ್ ಇನ್? ಗಿಲ್ಲ ಗಿಲ್ಲಿ ಗಿಲ್ಲಕ್ಕ ಕಾಲಿಗೆ ಕ್ಷಣಕ್ಕ. ಹುಷಾರು, ಸ್ವಂಟ ಹುಡುಕ್ಬಿಟ್ಟದು. ನೋಡಿ, ನೀವು ಅವ್ರಿಗೆ ಏನ್ ಕೊಟ್ಟೋ ನನಗೆ ಗೊತ್ತಿಲ್ಲ, ನನ್ಗದ್ ಬೇಕಾಗೂ ಇಲ್ಲ. ನೋಡಿ, ನಾನೊಂದು ಹೇಳ್ಕೊಡ್ತೀನಿ, ಅದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಸಾಕು, ನನ್ನ ಫ್ಯಾನ್ಸ್ ಫುಲ್ ಖುಷಿ ಆಗ್ಬಿಡ್ತಾರೆ. ಇಲ್ಲ ಹೇಳಿ. ನಂಗೆ ಇಷ್ಟೇ ಸಾಕು ಗುರು, ಇದೇನು ಬೇಡ. ಬನ್ನಿ. ಬಿಡ್ತಾನೆ ಇಲ್ಲ, ಬಿಡೋದು ಇಲ್ಲ. ಹುಡ್ಗಿರು ಅಂದ್ರೆ ನನ್ನ ಮಕ್ಕಳ ನಿಮ್ಗೆಲ್ಲ ಏನ್ ಸದ್ರಾನೇನು? ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಣ್ಣದಿ ಕಂಟಿ ಹರಿದ ವೀಣೆಯಿಂದ ನಾದ ಹರಿಯ ಬಲ್ಲದಿ. ಹುಡುಗ್ರ, ಯಾಕ್ರ ಇಷ್ಟೊಂದು ಬಾಡೋಗಿದ್ದೀರಾ? ಜ್ಯೂಸ್ ಏನಾದ್ರೂ ಬೇಕಾ? ಇದರ ನಾನು ಹೋಗ್ತೀನಿ. ಯಾವ್ದೋ ಬೇರೆ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆಯಲ್ಲ. ಯಾರಾದ್ರೂ ಇದ್ದಾರೆ ಮನೇಲಿ? ಯಾರು ಇದ್ದಾರೆ? ಯಾರು ಇದ್ದಾರೆ? ಹೋಗಿ ಅಂಕಲ್ ಬಚ್ಚಿಡಿ, ನಾ ಮ್ಯಾನೇಜ್ ಮಾಡ್ತೀನಿ. ಯಾರು ಇದ್ದಾರೆ? ನಿಮ್ಮ ಕೈಲೇನದು? ಏನೇನೇನು? ಅಯ್ಯೋ ಆಂಟಿ, ನಿಮ್ಮ ಮುಖದಲ್ಲಿ ಸೌಂದರ್ಯ ಉಕ್ಕಿ ಹರಿಯುತ್ತಿದೆ. 90s ಕಾಮಿಡಿ. ಯಾರೋ ಇದ್ದಾರೆ? ಯಾರು ಎಲ್ಲಪ್ಪ ತೋರ್ಸು. ಇದೇಂಟಿ ನೋಡ್ಕೊಳ್ಳಿ. ಅಯ್ಯೋ ನಾಯಿ ನನ್ನ ಮಕ್ಕಳ್ರ ಮನೆಗ್ ಬಂದಿನ್ನು ಒಂದಿನೂ ಆಗಿಲ್ಲ, ಅಷ್ಟು ಬೇಗ ಹುಡುಗಿನ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದೀರಾ? ಇದೇನು ಮನೇನೇ ಇಲ್ಲ ನೋಡ್ತಾ? ಅದು ನಮ್ದಲ್ಲ, ಯಜಮಾನ್ರದು. ಅಯ್ಯೋ ಯಜಮಾನ್ರಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ನೊಂದ್ಕೊಳ್ತಾರ ಕಣಪ್ಪ. ಏನ್ರು ನಿದ್ದೆನೆ ಮಾಡಕ್ ಬಿಡಲ್ಲ. ಯಾರೀ ಪಾಪು? ರೀ, ಈ ನನ್ ಮಕ್ಳೇ ಅದು ಹುಡುಗಿನ ಕರ್ಕೊಂಡ್ ಬಂದಿದ್ದಾರೆ. ಇವ್ರನ್ನ ಇವತ್ತ ಓಡಿಸ್ಬಿಡ್ತೀನಿ. ಹೌದಾ?
ಇವ್ರು ಇಂತವ್ರ ಸರಳ ಮುಖ ಮುತ್ತಿ ನೋಡ್ಬೇಡ, ಚೆನ್ನಾಗ್ ಜಜ್ಬಿಟ್ಟು ಹೊರಗಡೆ ಹಾಕ್ಬಿಡು. ಅಯ್ಯೋ ABCD ಅರ್ಧ ಗಂಟೆ ನನ್ನ ಮಗನೇ. ನಿನ್ನ ಮನಸ್ಸಾಕ್ಷಿ ಅನ್ನೋದು ಏನಾದ್ರು ಇದೆಯೇನೋ? ನೀನು ಕರ್ಕೊಂಡು ಬಂದು ನಮ್ಮ ಮೇಲೆ ಎತ್ತಾಕ್ತ್ಯಾ? ಅಂಕಲ್ನ ಹೊಡಿರೋ. ಅಮ್ಮ ಏನೋ ನನ್ ಗಂಡಂಗೆ ಹೊಡಿತೀರೇನ್ರು? ಎಷ್ಟೋ ಧೈರ್ಯ ನಿಮ್ಗೆ? ಕೊಟ್ಟಿರೋ ದುಡ್ಡಲ್ಲಿ 1 ಪೈಸಾ ಸಿಗಲ್ಲ. ಇವಾಗ್ಲೇ ಮನೆ ಬಿಟ್ಟು ಹೋಗ್ತಾ ಇರಿ. ಗಲಾಟೆ. ಪೊಲೀಸ್ ಪೊಲೀಸ್. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಮಾಡೋದೆಲ್ಲ ಮಾಡಿ ಹೇಳಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ. ಬ್ಯಾಗು ಇಡೀ ಸೀದಾ ನಡಿ. ಹುಡುಗ್ರ ಬಾಯ್ ಕಂಡ್ರ. ನಾವು ಹಾಕಿರೋ ಪ್ಲಾನಿಂಗ್ ಸಕ್ಸಸ್ ಆಯ್ತು. ಎಲ್ಲ ನಾನು ಹೇಳ್ಕೊಟ್ಟಂಗೆ ಕರೆಕ್ಟ್ ಆಗಿ ಮಾಡಿದೀರ ಕಣ್ರೋ. ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ. ಇನ್ನು ಬೇರೆ ಯಾರಾದ್ರೂ ಬ್ಯಾಚುಲರ್ಸ್ ಇದ್ರೆ ನಮ್ಮ ಮನೆಗೆ ಕರ್ಕೊಂಡು ಬನ್ನಿ. ಆಪರೇಷನ್ ಬ್ಯಾಚುಲರ್ 50 ಸಕ್ಸಸ್. ನೀನ್ ಎಷ್ಟೇ ಮುಚ್ಚಿಟ್ಕೊಂಡ್ ಬರೆದ್ರು ನಾನೇ ಕಡೆ ನಿನ್ ಪೇಪರ್ ತಿತ್ತೋದು. ಗುಡ್ಡಳಿ ತೋರಿಸ್ತೀನಿ ಅನ್ಬಿಟ್ಟು ಬೆನ್ ತೋರಿಸ್ತಾ ಇದೆಯಲ್ಲ, ತೋರ್ಸ. ಸರ್ ಅಡಿಷನಲ್ ಪೇಪರ್ ಕೊಡಿ ಸರ್. ಏನ್ ಟೈಮ್ ವೇಸ್ಟ್ ಮಾಡ್ತೀರಾ? ಬೇಗ ಕೊಡಿ. ಗುಡ್ಡಳಿ ತೋರ್ಸಲ್ಲ, ನಿನ್ ಮಕನಾರ ತೋರ್ಸ. ಗುಡ್ಡಳಿ ಅಂತ ಯಾಕೋ ಸಾಯ್ತೀಯಾ? ನನ್ ಮುಖ ನೋಡಿ ಏನೋ ಮಾಡ್ತೀಯಾ? ನಿನ್ ಮುಖ ನೋಡಿದ್ರೆ ಹಾರಾರ್ ಕಟ್ಟೆನಾರ ಉಳಿಯುತ್ತೆ, ಅದನ್ನೇ ಬರೀತೀನಿ. ಡಿಸ್ಟರ್ಬ್ ಮಾಡಬೇಡ, ಎಕ್ಸಾಮ್ ಬರಿಬೇಕು, ಮುಚ್ಕೊಂಡು ಬರಿಲ್ಲ. ಅಲ್ಲ ಕಣ, ಅಷ್ಟೊತ್ತಿಂದ ಕೇಳಿದ್ರು ನಂಗೆ ಕೂತಿದ್ದ. ಸರ್ ಎಕ್ಸಾಮ್ ಶುರುವಾಗಿ ಇನ್ನೂ 10 ನಿಮಿಷನೂ ಆಗಿಲ್ಲ, ಕೂತ್ಕೊಳ್ಳ ಸುಮ್ನೆ. ಏನ್ ನೋಡ್ತಿದ್ಯಪ್ಪಿ? 1 ನಿಮಿಷ. ಹಲೋ, ಏನೋ ನೋಡ್ತಿದ್ಯಲ್ಲೇ? ಏನಿಲ್ಲ ಸರ್, ಯಮ್ಮ ಗಂಡ ಕಾಲ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತಾಗ್ಲಿ, ಆಮೇಲೆ ಬರೀತೀನಿ. ಅಪ್ಪಿ ಅಷ್ಟೊಂದು ಎಕ್ಸಾಮ್ ಮುಗ್ದೋಗಿರುತ್ತೆ. ಶುಭು ಏನೋ ತೋರ್ಸ. ಮೆಟ್ಟು ಬರ್ತವೆ. ಆನ್ಸರ್ ಶೀಟ್ ತೋರ್ಸಂದಿದ್ದಾನು. ಅದಕ್ಕೂ ಮೆಟ್ಟು ಬರ್ತವೆ. ಹೆಂಗ್ ಬರ್ತದೆ? ಹಾ ಪಾಸಾದರನು ಮಾಡು, ಫೇಲಾದರನು ಮಾಡು ರಾಘವೇಂದ್ರ. ಪಾಸ್ ಆದ್ರೆ ಕ್ಲಾಸ್ ಅಲ್ಲಿ, ಫೇಲ್ ಆದ್ರೆ ಗಂಡನ ಮನೆಯಲ್ಲಿ ಆಯಾಗಿರ್ತಾಳೆ ರಾಘವೇಂದ್ರ. ಸಾಕು, ಎಕ್ಸಾಮ್ ಅಲ್ಲಿ ಹಾಡು ಹೇಳ್ತಾಳೆ, ಹಾಡು. ಎಕ್ಸಾಮ್ ಬರೀ ಅಮ್ಮ. ಸರ್ ಅವಳಿಗೆ ಏನಾದ್ರೂ ಬೈದ್ರೆ ಸರ್ ಅಡಿಷನಲ್ ಪೇಪರ್ ಕೊಡಿ ಸರ್. ಗುಡ್ಡಳಿ ಪೇಪರ್ ಕೊಡ. ಸರ್ ನಿಂಗೆ ಪೇಪರ್ ಕೊಡಿ ಅಂತೆ. ಬೇಡ ಸರ್. ಸರ್ ಈ ಲವ್ ಮಾಡ್ತೀನಿ ಅನ್ನೋ ಹುಡುಗಿನ್ ಬೇಕಾದ್ರೂ ನಂಬೋದು ಸರ್. ಎಕ್ಸಾಮ್ ಹಾಲಲ್ಲಿ ತೋರಿಸ್ತೀನಿ ಅನ್ನೋ ಫ್ರೆಂಡ್ ಮಾತ್ರ ಡಬ್ಬಕ್ ಆಗಲ್ಲ ಸರ್. ಯಾಕೆ ಕಳ್ತಿದ್ಯಪ್ಪಿ? ಪೆನ್ ಮರ್ತ್ ಬಂದೇನ? ಇಲ್ಲ ಸರ್. ಪೆನ್ಸಿಲ್ ಮರ್ತ್ ಬಂದಿರ್ಬೇಕು. ಇಲ್ಲ ಸರ್. ರಬ್ಬರ್ ಮರ್ತ್ ಬಂದ? ಆನ್ಸರೇ ಮರ್ತೆ ಸರ್. ಏನ ಮಾಡ್ತಿದ್ಯಾ? ಸರ್ ಅವ್ನ್ ಬೆಣ್ಣೆ ಕಡಿತಿತ್ತಂತೆ. ಓ ನೀನ್ ಹೋಗಿ ಕೆರ್ದ? ನೀನೇನ ಮಾಡ್ತಿದ್ದೆ? ಅವಳು ಕೆರಿತಿದ್ಲು, ನಾನು ಹೆಲ್ಪ್ ಮಾಡ್ದೆ. ನೀನೀಗ ಅವಳು ಕೆರಿಬೇಕಾದ್ರೆ ಹೆಲ್ಪ್ ಮಾಡು. ನಾಳೆ ಎಕ್ಸಾಮ್ ಅಲ್ಲಿ 0 ಬಂದಾಗ ನಿನ್ ಬೆನ್ನ ಕೆರೆಗೆ ಯಾವನು ಇರಲ್ಲ. ನೀವು ಬರ್ತೀರಲ್ಲ ಗೊತ್ತ. ಸರ್ ನೀವು ತುಂಬಾ ಸ್ಟ್ರಿಕ್ಟಾ ಸರ್? ಎಸ್. ನೀವು ತುಂಬಾ ಬ್ರಿಲಿಯಂಟ್ ಆದ್ರೆ ನಾನೊಂದು ಕ್ವಶನ್ ಕೇಳ್ತೀರಿ, ಆನ್ಸರ್ ಮಾಡ್ಬೋದಾ ಸರ್? ಕೇಳಲಿ. ಸರ್ ಕಲ್ಲಿನ ಕೋಟೆ ಎಲ್ಲಿದೆ ಸರ್? ಚಿತ್ರದುರ್ಗದಲ್ಲಿ. ಏನಾಯ್ತು? ಅದೇ ಜೋರಾಗಿ ಹೊಡ್ಕತ್ತಾ ಇದೆ ಸರ್. ಹೌದಾ? ಹೌದಲ್ವೋ, ತುಂಬಾ ಸ್ಪೀಡ್ ಹೊಡ್ಕತ್ತಿದೆ ಸರ್. ಎಷ್ಟಿರ್ಬೇಕು ಸರ್? ಸರ್ ಆಕ್ಚುಲಿ 1 ನಿಮಿಷಕ್ಕೆ 68 72 ಬಡಿತಾ ಇರ್ಬೇಕಣ. ಸುಬ್ಬಿ
ಏನೋ ಅದು ಒಂದನೇದಕ್ಕೆ ಯಾವ್ದೇ, ಎ, ಎರಡನೇದಕ್ಕೆ ಯಾವ್ದು, ಬಿ, ಮೂರನೇದಕ್ಕೆ ಸಿ, 4, ಡಿ, 5, ಅದಕ್ಕೂ ಡಿ ಕಣ, 6. ಅದಕ್ಕೆ ಮೆಟ್ಟಕಾಡು ಇರ್ತವೆ. ಸುಬಿ 5ನೇದಕ್ಕೆ ಯಾವ್ದು, 10ನೇದು. ಲೇ 10ನೇದು ಎಲ್ಲಿದೆ ಕಡೆ? ಅಲ್ಲಿ ABCD ಇರೋದು. ABCD 4 ಬರೀ. ಲೇ ABCD 4. ಲೇ ನನ್ನ ಹತ್ರನೇ ಆಟ ಆಡ್ತೀರೇನೋ? ಸುಬ್ಬು ಬಟ್ಟೆ ಎತ್ತು ಅಲ್ಲಿ ಆನ್ಸರ್ ಇದೆ ನೋಡು ಬೆನ್ನಲ್ಲಿ. ಎತ್ತದಾ? ಎತ್ತಿದೆ. ನೋಡು ಅಲ್ಲಿ ಆನ್ಸರ್ ಏನ್ ಹೇಳು. ಸುಬ್ಬಿ ಏನ್ ಮಾಡ್ತಿದ್ಯಾ? ಸಾರಿ ಸರ್. ಬರ್ಯಾ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇನ್ನು ಕೇವಲ 5 ನಿಮಿಷ ಬಾಕಿ ಎಕ್ಸಾಮ್ಗೆ. 5 ನಿಮಿಷ ಕೇವಲ. ಸರ್ ಅಡಿಷನಲ್ ಪೇಪರ್ ಕೊಡಿ ಸರ್. ಟೈಮ್ ಔಟ್. ಕೊಡು ಪೇಪರ್. ಸರ್ ಒಂದೇ ಮಾಡಿಸಿದೆ ಸರ್, ಒಂದೇ ಮಾಡ್ಸಿದೆ ಸರ್. ಸ್ವಲ್ಪ ಪುಲಿಸ್ ತಪ್ಪಿದೆ ಸರ್. ಸರ್ ಟೈಮ್ ಓವರ್. ನಾನು ಫುಲ್ ಸ್ಟಾಪ್ ಹಾಕ್ಬೇಕು ಸರ್. ಇಡಿ ಸರ್ ಗುಳಿಗೆ ಕಾಲ ಈಗ ಸ್ಟಾರ್ಟ್ ಆಯ್ತು. ಗಂಟೆ ಕಾಲ ಬಂತು ಕೊಡಲಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿಗೆ ನಿಮ್ಮ ಎಕ್ಸಾಮ್ ಇಲ್ಲಿ ಮುಗೀತು. ಮತ್ತೆ ನಿಮ್ಮ ಬೇಟೆ ಈ ಎಕ್ಸಾಮ್ ಪೇಪರ್ನ ಕರೆಕ್ಷನ್ ಮಾಡೋ ದಿನ. ಓಕೆ, ಅಲ್ಲಿವರೆಗೂ ಟಾಟಾ, ಸಿ ಯು, ಬೈ ಬೈ. ಮಗ ನಿತಿನು ಎಕ್ಸಾಮ್ ಬರ್ದಲ್ಲ ತಲೆ ಕೆಟ್ಟೋಯ್ತಲೆ. ಲೇ ಎಕ್ಸಾಮ್ ಬರೆಯುವಾಗ ನಮ್ ತಲೆ ಕೆಡುತ್ತೆ, ಆದ್ರೆ ಎಕ್ಸಾಮ್ ಪೇಪರ್ ಕರೆಕ್ಷನ್ ಮಾಡುವಾಗ ನಮ್ಮ ಮರೇಮ್ನಹಳ್ಳಿ ಮೇಗಿ ಮಾಸ್ಟರ್ಗೆ ತಲೆ ಮೆಂಟ್ಲಾಗುತ್ತೆ. ನಾನು 40 ಪೇಜ್ ಬರ್ತಿದ್ದೀನಿ ಕಣೋ. 1 ಪೇಜಿಗೆ 1 ಮಾರ್ಕ್ ಅಂದ್ರೆ 40 ಮಾರ್ಕ್. ಆರಾಮ್ಸೆ ಈ ಪಾಸ್ ಆಗ್ತೀನಿ ಕಣೋ. ಅದಿಲ್ಲ ಹೆಂಗ್ ಸಾಧ್ಯ? ಲೇ ಬೇರೆಯವರು 10 ಪೇಜ್ ಓದಿ 1 ಕತೆ ಬರೀತಾರೆ, ನಾನು ಬರೆಯೋ 10 ಪೇಜ್ 10 ಕತೆನೇ. ನೀನ್ ನೋಡ್ರೆ ಹಂಗ ಅನ್ಸಲ್ವೋ? ಲೋ ಮಗ, ಕೆಲವೊಮ್ಮೆ ಕಟ್ಔಟ್ ನೋಡಿ ಕೂಡ ನಂಬೇಕಾಗುತ್ತೆ ಡೋಟ್.